ಎಲ್ಲರಿಗೂ ನಮಸ್ಕಾರ. ನಾನು ಮಂಗಳಾ ಶಿವಪ್ಪ. ವೆಲ್ಕಮ್ ಟು ಶ್ರೀದೇವಿ ಆರ್ಟ್ಸ್. ಇಂದಿನ ಸಂಚಿಕೆಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರೋ ನಮ್ಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೇನೆ ಸಾಕಷ್ಟು ಜನ ವ್ಯೂವರ್ಸ್ ನನಗೆ ಕೇಳಿದ್ದೀರಾ, ಮುಕುಟ ಅಂದರೆ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ದೇವಿಗೆ ಹಾಕುವಂಥ ಮುಕುಟ ಅಂದರೆ ಕಿರೀಟವನ್ನು, ಹೇರ್ ಸ್ಟೈಲನ್ನು ಹೇಗೆ ಮಾಡ್ತೀರಾ ಹೇಳ್ಕೊಡಿ ಅಂತ. ಇಂದಿನ ಸಂಚಿಕೆಯಲ್ಲಿ ಹೇರ್ ಸ್ಟೈಲ್ ಆಗಿರ್ಬೋದು, ಅಂದರೆ ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಡಾಲಿಗೆ ಹಾಕಿರುವಂತಹ ಈ ಕಿರೀಟವನ್ನು ಅಂದರೆ ಹೇರ್ ಸ್ಟೈಲನ್ನು, ಮುಕುಟವನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲು ನಾವು ಒಂದು ಲಕ್ಷ್ಮಿ ಮುಖವಾಡವನ್ನು ತೊಗೊಳ್ಬೇಕು. ಆಜು ಬಾಜು ಈ ರೀತಿ ದಾರವನ್ನು ಕಟ್ಟಿ ಇಟ್ಕೋಬೇಕು. ಆಮೇಲೆ ತೆಂಗಿನಕಾಯಿ ಮೇಲೆ ನಾವು ಇದನ್ನು ಇಟ್ಬಿಟ್ಟು ಕಟ್ಕೋಬೇಕು. ಸ್ವಲ್ಪ ದಪ್ಪನೆ ದಾರವನ್ನೇ ತಗೊಳ್ಳಿ. ಈ ರೀತಿ ಮುಖವಾಡವನ್ನು ತೆಂಗಿನಕಾಯಿ ಮೇಲೆ ಇಟ್ಟು ಕಟ್ಕೊಂಡು ಕಳಶದ ಮೇಲೆ ಅಂದರೆ ಚಂಬಿನ ಮೇಲೆ ಇಟ್ಟು ನೋಡ್ಕೋಬೇಕು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ. ಈಗ ಈ ಮುಖವಾಡವನ್ನು ಎತ್ತಿಟ್ಕೊಂಡು ಈ ಏನು ಮುಖವಾಡ ಇದೆಯಲ್ಲ ಇದನ್ನು ನಾವು ಎತ್ತಿಟ್ಕೋಬೇಕು. ಈ ಫೋಮ್ ಶೀಟನ್ನು ತೊಗೊಂಡ್ಬಿಟ್ಟು, ಈ ವೈಟ್ ಕಲರ್ ಫೋಮ್ ಶೀಟನ್ನು ತೊಗೊಂಡ್ಬಿಟ್ಟು ಈ ಮುಖವಾಡವನ್ನು ಅದ್ರ ಮೇಲೆ ಇಟ್ಕೊಂಡು, ಆ ಫೋಮ್ ಶೀಟಿನ ಮೇಲೆ ಇಟ್ಕೊಂಡು ಆ ಕಿವಿಯ ಮೇಲ್ಭಾಗಕ್ಕೆ ಅಂದರೆ ಆ ಲಕ್ಷ್ಮೀ ದೇವಿಯ ಕಿವಿ ಇದೆಯಲ್ಲ ಅದರ ಮೇಲ್ಭಾಗಕ್ಕೆ ನಾವು ಆಜು ಬಾಜು ಮಾರ್ಕನ್ನು ಹಾಕ್ಕೊಳ್ಬೇಕು. ರಫ್ ಸ್ಕೆಚ್ ಹಾಕ್ಕೊಂಡ್ರೆ ಸಾಕು. ಆ ಔಟರ್ ಲೈನನ್ನು, ಏನು ನಾನು ಲೈನ್ ಹಾಕ್ಕೊಂಡಲ್ಲ ಆ ಔಟರ್ ಲೈನನ್ನು ಕಟ್ ಮಾಡಿ ಎತ್ತಿಟ್ಕೋಬೇಕು. ಇದೇ ರೀತಿ ನಾವು 3 ಪೀಸ್ ಅಂದರೆ 3 ಪೀಸ್ಗಳನ್ನು ಮಾಡ್ಕೋಬೇಕು. ಈಗ ಒಂದೊಂದಾಗಿ ನಾವು ಈ ಫೋಮ್ ಶೀಟನ್ನು ಆ ಮುಖವಾಡದ ಮೇಲೆ ಅಂದರೆ ಆ ಕೂದಲಿನ ಮೇಲ್ಭಾಗಕ್ಕೆ, ಅಲ್ಲಿ ಏನು ಕೂದಲು ಕಾಣಿಸುತ್ತಲ್ಲ ಮೇಲ್ಭಾಗಕ್ಕೆ ಹೀಗೆ ಇಟ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಬಂದಿದ್ದನ್ನು ಕಟ್ ಮಾಡಿ ತಕ್ಕೋಬೇಕು. ಈಗ ರಬ್ಬರ್ ಬ್ಯಾಂಡಿಂದ ಆ ಫೋಮ್ ಶೀಟಿಗೂ ಆ ಮುಖವಾಡಕ್ಕೂ ಸೇರಿಸಿ ನಾವು ಲಾಕ್ ಮಾಡ್ಕೋಬೇಕು. ಮೇಲೆ ಮತ್ತು ಕೆಳಗೆ ಈ ರೀತಿ ಲಾಕ್ ಮಾಡಿಕೊಂಡು, ಅದೇ ರೀತಿಯಾಗಿ ಈ 2 ಫೋಮ್ ಶೀಟ್ಗಳಿಗೂ ಕೂಡ ಅದೇ ಸೇಮ್ ಪ್ರೊಸೀಜರ್ ಮಾಡಬೇಕು. ಈಗ ಮತ್ತೆ ಮೇಲೆ ರಬ್ಬರ್ ಬ್ಯಾಂಡ್ ಹಾಕೋಬೇಕು. ಮತ್ತು ಕೆಳಭಾಗಕ್ಕೂ ಕೂಡ ಅದೇ ಸೇಮ್ ಪ್ರೊಸೀಜರ್ ಅದೇ ಥರನೇ ಹಾಕ್ಕೊಳ್ಬೇಕು. ಈಗ 3ನೇದು, ಇದಕ್ಕೂ ಕೂಡ ಮೇಲೆ ಮತ್ತು ಕೆಳಭಾಗಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ಕೋಬೇಕು. ಎಕ್ಸ್ಟ್ರಾ ಪೀಸನ್ನು ತೆಗೆದುಬಿಡಬೇಕು. ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಾಯಿತು. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು, ಈಗ ನೋಡಿ ಹಾಕಾಯ್ತಲ್ವಾ. ಈಗ ಬ್ಲ್ಯಾಕ್ ಕಲರ್ ನಾನು ವೆಲ್ವೆಟ್ ಕ್ಲಾತನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಸುಮ್ಮನೆ ರಫಾಗಿ ನಿಮ್ಮ ಇಷ್ಟ ಎಷ್ಟಾದರೂ ಇಟ್ಕೊಳ್ಬೋದು. ನಾನೀಗ ಅಡ್ಡಕ್ಕೆ 6.5 ತೊಗೊಂಡಿದ್ದೀನಿ, ಉದ್ದಕ್ಕೆ 32 ಅಂದರೆ 32 ಸೆಂಟಿಮೀಟರ್ಸ್ ಅಷ್ಟು ನಾನು ತೊಗೊಂಡಿದ್ದೀನಿ. ಈಗ ಇದನ್ನು ಫೋಲ್ಡ್ ಮಾಡಿಕೊಂಡು ಒಂದು ಫೋಲ್ಡ್ ಮಾಡಿಬಿಟ್ಟು ಈ ಬ್ಲ್ಯಾಕ್ ಕಲರ್ ವೆಲ್ವೆಟ್ ಕ್ಲಾತ್ಗಳನ್ನೇ ತೊಗೋಬೇಕು. ಏಕೆಂದರೆ ಅದು ಸ್ವಲ್ಪ ಕೂದಲು ನೋಡಿದಾಗೆ ಕಾಣಿಸುತ್ತಲ್ವ, ದೂರದಿಂದ ನೋಡಿದರೆ ನಮಗೆ ಹೇರ್ಸ್ ಥರನೇ ಕಾಣಿಸುತ್ತೆ. ಸೊ ಹಾಗಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಂಡಿಗೊಂದು ಪಿನ್ ಹಾಕ್ಕೋಬೇಕು. ಅಂದರೆ ಸ್ವಲ್ಪ ಗ್ರಿಪ್ಪಿಗೋಸ್ಕರ ಅಷ್ಟೇ ಒಂದು ಪಿನ್ ಹಾಕ್ಕೊಂಡು ಟೈಟ್ ಮಾಡ್ಕೋಬೇಕು. ಈಗ ಟೈಟಾಗಿ ಎಳ್ಕೊಂಡು ಈಗ ಇಂಟು ಮಾರ್ಕಲ್ಲಿ ನಾವು ಇದನ್ನು ಮತ್ತೆ ಮೇಲಕ್ಕೆ ತೊಗೊಂಬರಬೇಕು. ಈ ಕ್ಲಾತನ್ನು, ಈ ವೆಲ್ವೆಟ್ ಕ್ಲಾತನ್ನು, ಬ್ಲ್ಯಾಕ್ ಕಲರ್ ವೆಲ್ವೆಟ್ ಕ್ಲಾತನ್ನು ಇಂಟು ಮಾರ್ಕಲ್ಲಿ ಹಾಕ್ಕೋಬೇಕು ಫಸ್ಟು. ನೋಡಿ ಹೀಗೆ ನೋಡ್ತಾ ಇದ್ದೀರಲ್ಲ, ಹೀಗೆ ಇಷ್ಟೇ. ಈಗ ಹಾಕ್ಕೊಂಡು ಮತ್ತೆ ಸ್ಟ್ರೈಟ್ ತೊಗೋಬೇಕು. ಹೀಗೆ ಟೈಟಾಗಿ ಹೀಗೆ ಸ್ಟ್ರೈಟ್ ತೊಗೋಬೇಕು. ಈ ಪೇಟ ಎಲ್ಲ ಹಾಕ್ಕೋತಾರಲ್ವ, ಈ ಮದುವೆಗಳಲ್ಲೆಲ್ಲ ಪೇಟ ಹಾಕ್ಕೋತಾರೆ ನೋಡಿ, ಆ ಥರ. ಇದನ್ನು ಲಾಸ್ಟಿಗೆ ಪಿನ್ ಹಾಕಿಬಿಡಬೇಕು. ಪಿನ್ ಹಾಕಿ ಸ್ವಲ್ಪ ಎಳ್ಕೊಂಡು ಆಮೇಲೆ ಮತ್ತು ಸ್ವಲ್ಪ ಎಳ್ಕೊಬೇಕು ಕ್ಲೀನಾಗಿ.
ಇದನ್ನು ನೀಟಾಗಿ ಎಲ್ಲ ಸೇರಿಸ್ಕೊಂಡು ಮೇಲ್ಭಾಗಕ್ಕೆ ಮತ್ತೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೋಬೇಕು. ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಕೋಬೇಕು. ಈಗ ನೋಡಿ ಇಷ್ಟು ರೆಡಿ ಆಯಿತು. ಹಿಂದೆ ಪಿನ್ ಹಾಕ್ಕೊಂಡಿದ್ದೀನಿ, ಮೇಲೆ ಮತ್ತೆ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಮೇಲ್ ಪಾರ್ಟ್, ಈಗ ಈ ರೀತಿ ಪ್ಲಾಸ್ಟಿಕ್ ಚಂಬ ಆಗ್ಬೋದು ಅಥವಾ ಸ್ಟೀಲ್ ಚಂಬ ಆದರೆ ಸ್ಟೀಲ್ ಚಂಬ ಬೇಕಿದ್ದರೂ ನೀವು ಉಪಯೋಗ ಮಾಡ್ಕೊಳ್ಳಿ. ನಾನು ಈಗ ಒಂದು ಪ್ಲಾಸ್ಟಿಕ್ ಚಂಬನ್ನು ಈ ರೀತಿ ಉಲ್ಟಾ ಹಾಕಿ ಫಸ್ಟ್ ನೋಡ್ಕೊಳ್ತೀನಿ. ನೋಡಿ, ಸ್ಟೀಲ್ ಚಂಬ ಬೇಕಿದ್ರೂ ಹಾಕ್ಕೊಳ್ಳಿ, ನಾನು ಈಗ ಪ್ಲಾಸ್ಟಿಕ್ ಚಂಬನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ ಈ ಮತ್ತೆ ಏನು ವೆಲ್ವೆಟ್ ಕ್ಲಾತ್ ಇದೆಯಲ್ಲ ಅದಕ್ಕೆ ಕರೆಕ್ಟಾಗಿ ಸರಿ ಹೊಂದೋ ಹಾಗೆ ನಾನು ಕಟ್ ಮಾಡಿಟ್ಕೊಂಡು ಹೀಗೆ ಆಜು ಬಾಜು ನಾನು ಕ್ಲಾತ್ಗಳನ್ನೆಲ್ಲ ಅದರೊಳಗಡೆ ಸೇರಿಸ್ಕೊಂಡು ಒಂದು ರಬ್ಬರ್ ಬ್ಯಾಂಡನ್ನು ನಾನು ಹಾಕ್ಕೊಳ್ತೀನಿ. ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡು ಈಗ ನೋಡಿ ಈ ರೀತಿ ನಾನು ಟೈಟ್ ಮಾಡ್ಕೊಳ್ತೀನಿ. ಎಲ್ಲ ಒಳಗೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ನಾನು ಟೈಟ್ ಮಾಡ್ಕೊಳ್ತೀನಿ. ಈಗ ಅದನ್ನು ಇದರೊಳಗಡೆ ಏನು ಮೇಲುಗಡೆ ಭಾಗದಿಂದ ನಾನು ಒಳಗಡೆ ಹಾಕಿಬಿಟ್ಟು ಅದಕ್ಕೂ ಇದಕ್ಕೂ ಈಗ ನಾನು ಉಲ್ಲನ್ನಿಂದ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಈ ರೀತಿ ಆಲ್ರೆಡಿ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ ನಾನು ಉಲ್ಲನ್ಗೆ. ಮೇಲ್ಭಾಗದಿಂದ ನಾವು ಚಂಬನ್ನು ಆ ಲಕ್ಷ್ಮಿ ಮುಖವಾಡಕ್ಕೆ ತೂರಿಸ್ಕೊಂಡು ಈ ರೀತಿ ನಾವು ನೀಟಾಗಿ ದೂರಕ್ಕೆ ಸ್ಟಿಚಸ್ಸನ್ನು ಮಾಡ್ಕೋಬೇಕು. ಈಗ ನೋಡಿ ಆಜು ಬಾಜು ನಾವು ಸ್ಟಿಚಸ್ಸನ್ನು ಹಾಕ್ಕೋಬೇಕು. ಹಾಗೆ ಎಂಡ್ವರೆಗೂ ಹಾಕ್ಕೊಳ್ಬೇಕು. ಈಗ ಪೂರ್ತಿ ಸ್ಟಿಚ್ ಹಾಕ್ಕೊಂಡಾಯಿತು, ಯಾಕೆಂದರೆ ಆ ಚಂಬು ಬೀಳಬಾರ್ದಲ್ವ, ಸೊ ಹಾಗಾಗಿ ಅಲ್ಲಿ ನಾವು ಸ್ಟಿಚ್ ಹಾಕ್ಕೊಂಡ್ಬಿಡಬೇಕು. ಈಗ ನೋಡಿ ಪೂರ್ತಿ ನಾನು ಸ್ಟಿಚ್ ಹಾಕ್ಕೊಂಡೆ. ಆ ಚಂಬನ್ನು ಇಟ್ಕೊಂಡು ಈಗ ಉಲ್ಲನ್ನಿನ ಸಹಾಯದಿಂದ ಸ್ಟಿಚ್ ಮಾಡ್ಕೊಂಡು ಆಯಿತು. ಈಗ ಈ ರಬ್ಬರ್ ಬ್ಯಾಂಡನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಈಗ ಮೇಲ್ಭಾಗದ ಕಿರೀಟದ ಮೇಲ್ಭಾಗ ಫುಲ್ ಕವರ್ ಆಯ್ತಲ್ವಾ, ಆ ಮುಖವಾಡ ಫುಲ್ ಕವರ್ ಆಯಿತು. ಈಗ ಆಜು ಬಾಜು ಅಲ್ಲಿ ಸ್ವಲ್ಪ ಫ್ಲ್ಯಾಟ್ ಇರೋದ್ರಿಂದ ಮತ್ತು ವೇಸ್ಟ್ ಆಗಿರೋಂಥ ನಾವು ಆ ಏನು ಫೋಮ್ ಶೀಟನ್ನು ಆ ಆಜು ಬಾಜು ಸ್ವಲ್ಪ ಎಂಬೋಸಿಂಗ್ ಎಫೆಕ್ಟ್ ಬರಲಿ ಅಂದ್ಬಿಟ್ಟು ನಾನು ಅಲ್ಲಿ ಸ್ವಲ್ಪನೇ ಈ ಫೋಮ್ ಶೀಟನ್ನು ಅದರೊಳಗಡೆ ನಾನು ಹಾಕ್ಕೊಳ್ತೀನಿ. ಈಗ ಎಷ್ಟು ಎಂಬೋಸಿಂಗ್ ಆಗಿ ಬರುತ್ತೆ ನೋಡಿ, ನಾನು ಫುಲ್ ಹಾಕಿ ತೋರಿಸ್ತೀನಿ. ಒಂದು ರೀತಿ ಕಿರೀಟ ಅಗ್ಲವಾಗಿ ಮತ್ತು ಎಂಬೋಸಿಂಗ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಫೋಮ್ ಶೀಟನ್ನು ಒಳಗಡೆ ಜಾಸ್ತಿ ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಒಂದು ರೀತಿ ಪೇಟ ಎಲ್ಲ ಹಾಕ್ಕೊಳ್ತಾರಲ್ಲ ಆ ಶೇಪ್ ಬರುತ್ತೆ ನೋಡಿ. ಈಗ ನೋಡಿ ಎಷ್ಟು ಶೇಪ್ ಎಷ್ಟು ಚೆನ್ನಾಗಿ ಬಂತಲ್ವಾ. ಈ ಥರ ಹಾಕ್ಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಈಗ ಎಲ್ಲ ಕಡೆಗೂ ಜ್ಯುವೆಲ್ಸ್ಗಳನ್ನು ಹಾಕಬೇಕು. ಭರತನಾಟ್ಯಕ್ಕೆ ಉಪಯೋಗ ಮಾಡುವಂಥ ಜ್ಯುವೆಲ್ಸ್ಗಳನ್ನು ಅಂದರೆ ಭರತನಾಟ್ಯ ಡ್ಯಾನ್ಸರ್ಸ್ ಎಲ್ಲ ಹಾಕ್ಕೊಳ್ತಾರಲ್ಲ ಆ ರೀತಿ ಈ ರೀತಿ ನೋಡಿ ಇಲ್ಲಿದೆ ನೋಡಿ, ಈ ರೀತಿ ಜ್ಯುವೆಲ್ಸನ್ನು ಭರತನಾಟ್ಯದವರು ಹಾಕ್ಕೊಳ್ತಾರಲ್ವ, ಇದನ್ನು ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಈ ಬೈತಲೆ ಬಟ್ ಏನು ಕಾಣಿಸ್ತಾ ಇದೆಯಲ್ಲ ಇದರ ಎಕ್ಸ್ಟ್ರಾ ಪೀಸ್ ಈ ಏನು ಹುಕ್ಸ್ ಎಲ್ಲ ಇರುತ್ತಲ್ಲ ಇದನ್ನೆಲ್ಲ ಕಿತ್ತು ತೆಗೆದುಬಿಡಿ. ಇದೇನೀಗ ಯೂಸ್ ಇಲ್ಲ, ಇದನ್ನೆಲ್ಲ ಕಿತ್ತು ತೆಗೆದುಬಿಡಿ. ಆಯಿತು ನೋಡಿ, ನಾನು ಇದೆಲ್ಲ ಕಿತ್ತಿಟ್ಕೊಂಡಿದ್ದೀನಿ. ಅದು ಏನು ಈಗ ಯೂಸ್ ಇಲ್ಲ ನಮಗೆ. ಈಗ ಈ ಪಾರ್ಟ್ ಏನು ತೋರಿಸ್ತಾ ಇದ್ದೀನಲ್ಲ ಇದಕ್ಕೆ ನಾನೀಗ ಇದನ್ನು SR ಗಮ್ಮಲನ್ನು ಹಚ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಈಗ ತೋರಿಸ್ತೀನಿ ನೋಡಿ ಏನು ಮಾಡ್ಕೊಂಡಿದ್ದೀನಿ ಅಂತ. ಈ ರೀತಿ ಇಟ್ಟು ನೋಡ್ಕೊಂಡು ಆದಮೇಲೆ ಈ ಬ್ಯಾಕ್ ಸೈಡಲ್ಲಿ ನಾನು ಈ ರೀತಿ ಈಗ ಈ ಥರ ಆದರೆ ಇದನ್ನು ತೋರಿಸ್ತಾ ಇದ್ದಿಲ್ಲ, ಈ ಚಿಕ್ಕ ಪಾರ್ಟು ಆ ಥರ ಗ್ಯಾಪ್ ಇದ್ದಲ್ಲಿ ನಾನು ಈ ರೀತಿ ನಾನು ಟ್ರಾನ್ಸ್ಪರೆಂಟ್ ಗಮ್ ಟೇಪ್ ಬರ್ತಾಯಿದೆ ಅದನ್ನು ಅಂಟಿಸ್ಕೊಳ್ತೀನಿ ಅದ್ರ ಮೇಲೆ. ಏಕೆಂದರೆ ನಾನು ಆಮೇಲೆ SR ಗಮ್ ಹಚ್ಚೋದ್ರಿಂದ ಈ ರೀತಿ ಟ್ರಾನ್ಸ್ಪರೆಂಟ್ ಗಮ್ಮನ್ನು ಹಚ್ಕೊಂಡಿದ್ದೀನಿ. ಅದು ಇಲ್ಲ ಅಂದರೆ ಈ ರೀತಿ ತೆಳುವಾಗಿ ರೊಟ್ಟು ಪೀಸನ್ನು ಏನು ಬ್ಯಾಕ್ ಸೈಡಲ್ಲಿ ಅಲ್ಲಿ ಹೋಲ್ಸ್ ಇರುತ್ತಲ್ಲ ಗಮ್ ಅಲ್ಲಿ ಹೋಗಿ ಸಿಗ ಹಾಕ್ಕೊಳ್ಳೋದ್ರಿಂದ ನಾನು ಈ ರೊಟ್ಟು ಪೀಸನ್ನು ಈ SR ಗಮ್ ಹಚ್ಕೊಂಡು ಇದು ನೋಡಿ SR ಗಮ್ ಇದು ಈ ರೊಟ್ಟನ್ನು ಅದ್ರ ಮೇಲೆ ಇಟ್ಕೊಂಡು ನಾನು ಏನು
ಗ್ಯಾಪ್ ಇರೋದ್ರಿಂದ ಈ ರೊಟ್ ಪೀಸ್ ಅಥವಾ ನಾವು ಟ್ರಾನ್ಸ್ಪರೆಂಟ್ ಗಮ್ ಟೇಪ್ ಏನು ನೋಡಿದ್ರಲ್ಲ ಅದನ್ನು ಇದ್ದರೆ ಅದನ್ನು ಹಚ್ಕೋಬೇಕು. ಏಕೆಂದರೆ ನೀಟಾಗಿ ಆ ಕಿರೀಟಕ್ಕೆ ಇದು ಅಂಟಿಸ್ಬೇಕಲ್ಲ, ಹಾಗಾಗಿ ಆ ಸಪೋರ್ಟಿಗೆ ನಾವು ಈ ರೀತಿ ಪೇಪರನ್ನು ಹಚ್ಕೋಬೇಕು. ಸ್ವಲ್ಪ ತೆಳುವಾಗಿರೋ ರೊಟ್ಟದು, ಅದು ಇಲ್ಲಾಂದರೆ ಈ ರೀತಿ ಗಮ್ ಟೇಪನ್ನು ಹಚ್ಕೋಬೇಕು. ಈಗ ಫಸ್ಟ್ ನಾನು ಈ ಚಕ್ರವನ್ನು, ಶಂಕು ಚಕ್ರವನ್ನು ಫಸ್ಟ್ ನಾನು ಹೊಲ್ಕೊಳ್ತೀನಿ. ಇದಕ್ಕೆ ನಾನು ಗಮ್ ಟೇಪ್ ಹಚ್ಕೊಂಡಿಲ್ಲ, ಇದನ್ನು ಅಲ್ಲೇ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಹೀಗಿದ್ರೆ ಕ್ಲಾತ್ ಅಲ್ವಾ, ಈ ಉಲ್ಲನ್ನಿಂದ ನಾನು ಹೊಲ್ಕೊಂಡ್ಬಿಡ್ತೀನಿ. ಆ ಗಮ್ ಟೇಪ್ ಅಥವಾ ಪೇಪರ್ನ ಯಾಕೆ ಹಚ್ಕೋಬೇಕು ಅಂದರೆ ಅಲ್ಲಿ ನಮಗೆ ಆ ಹೋಲ್ಸ್ ಒಳಗಡೆ ಗಮ್ಗಳು ಹೋಗಬಾರ್ದು. ಟೇಪ್ ಹಚ್ಕೊಂಡ್ಬಿಟ್ರೆ ನಮಗೆ ಸಲೀಸ್ ಆಗತ್ತೆ ಅಂತ ನಾನು ಆ ಟೆಕ್ನಿಕ್ಕನ್ನು ನಾನು ಇಲ್ಲಿ ಫಾಲೋ ಮಾಡಿರೋದು. ಇದು ನೋಡಿ, ಇಲ್ಲಿ ನಾನು ಗಮ್ ಟೇಪ್ ಹಚ್ಕೊಂಡಿದ್ದೀನಲ್ಲ, ಈಗ ನೋಡಿ ಎಷ್ಟು ಈಸಿಯಾಗಿ ಇದೇ ಗಮ್ ಟೇಪನ್ನು ಸೆಂಟರ್ಗೆ ಕಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಇಟ್ಕೋಬೇಕು, ಹಚ್ಕೋಬೇಕು. ಮೇಲೆ ಕೆಳಗೆ ಎಲ್ಲ ನಾನು ಆಲ್ರೆಡಿ ನೀಟಾಗಿ ಕಟ್ ಮಾಡಿದ್ದೀನಿ. ಅದು ಇಲ್ಲಾಂದರೆ ಈ ರೀತಿ ತೆಳುವಾಗಿರೋ ರೊಟ್ಟಿ ಪೀಸನ್ನು ಈ ಥರ ಹಚ್ಕೋಬೇಕು. ಆಲ್ರೆಡಿ ಸ್ಟಿಕ್ ಆಯ್ತು ನೋಡಿ, ನೀಟಾಗಿ, ಅಂದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ ಅಷ್ಟೇ, ಮತ್ತೇನೂ ಇಲ್ಲ. ಈಗ ನೋಡಿ ಆಜು ಬಾಜು ನಾನು ಈ SR ಗಮ್ ಇದೇನೆ, ಇದು ಬೇಗನೆ ಸ್ಟಿಕ್ ಆಗಿಬಿಡತ್ತೆ. ಇದನ್ನು ನೋಡಿ, ಈಗ ಇದ್ರ ಮೇಲೆ ಗಮ್ ಕ್ಲೀನಾಗಿ ಕೂರ್ತಾ ಇದೆ ಅಲ್ವಾ. ಅದೇ ನೀವು ಹಚ್ಕೊಂಡಿಲ್ಲ ಅಂದಿದ್ರೆ ಆ ಹೋಲ್ಸ್ಗಳೊಳಗೆಲ್ಲ ಆ ಗಮ್ ಹೋಗ್ತಾ ಇತ್ತು, ಆವಾಗ ನಮಗೆ ಸ್ಟಿಕ್ ಮಾಡೋದು ಕಷ್ಟ ಆಗ್ತಾಯಿತ್ತು. ಈಗ ಅರ್ಥ ಆಯ್ತಲ್ವಾ ನಾನು ಯಾಕೆ ಆ ಥರ ಟೇಪ್ ಹಚ್ಕೊಂಡಿದ್ದೀನಿ ಅಂತ. ಈಗ ನೋಡಿ ನೀಟಾಗಿ ಕೂತ್ಕೊಳ್ತಲ್ಲಿ, 1 ನಿಮಿಷದಲ್ಲೇ ಅದು ಸ್ಟಿಕ್ ಆಗಿಬಿಡತ್ತೆ ಕ್ವಿಕ್ಕಾಗಿ. ಅದೇ ಥರ ಆ ಟೇಪ್ ಇಲ್ಲಾಂದರೆ ಈ ಥರ ತೆಳುವಾಗಿರುವ ರೊಟ್ಟನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ನಾವು. ಈಗ ಈ ಸೈಡಲ್ಲಿ ಹಚ್ಕೊಳ್ತೀನಿ ನಾನು. ಅದಕ್ಕೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಎರಡೂ ರೀತಿಯಲ್ಲೂ ನಾನು ಕೂಡ ನಿಮಗೆ ಅಂಟಿಸಿ ತೋರಿಸ್ತಾ ಇರೋದು. ಈಗ ನಿಮ್ಗೆ ಅರ್ಥ ಆಯ್ತಲ್ವಾ. ಈಗ ನೋಡಿ ಇದು ಅಲ್ಲೇ ಸೆಟ್ ಆಯಿತು. ಈಗ ಸೆಂಟರ್ ಪಾರ್ಟ್ ಇದಕ್ಕೂ ಕೂಡ SR ಗಮ್ ಹಚ್ಕೊಳ್ತೀನಿ. ಬ್ಯಾಕ್ ಸೈಡ್ ನಾನು ಹಚ್ಕೊಂಡ್ಬಿಟ್ಟು ಅದು ಇಟ್ಟಿದ ತಕ್ಷಣ ಬೇಗನೆ ಕ್ವಿಕ್ಕಾಗಿ ಅದು ಅಂಟ್ಕೊಂಡ್ಬಿಡತ್ತೆ. ಈಗ ನೋಡಿ ವರ್ಕು ಕೂಡ ನೀಟ್ ಆಯ್ತಲ್ವ, ಗಮ್ಮು ಕೂಡ ಆ ಜ್ಯುವೆಲರಿ ಒಳಗಡೆ ಹೋಗೋದಿಲ್ಲ. ಈಗ ನೋಡಿ ಅಲ್ಲೇ ನೀಟಾಗಿ ಅದು ಸೆಟ್ ಆಯಿತು. ಸ್ವಲ್ಪ ಒತ್ತು ಇಟ್ಕೋಬೇಕು. ಈಗ ನೋಡಿ ಸೆಟ್ ಆಯ್ತಲ್ವ, ಅಷ್ಟು ನೀಟಾಗಿ ಫಿನಿಶಿಂಗ್ ಕೂಡ ಅಷ್ಟು ನೀಟಾಗಿ ಆಯ್ತಲ್ವ. ಈಗ ಆಜು ಬಾಜು ಓಲೆಗಳನ್ನು ಹಚ್ಕೋಬೇಕು. ಈ ಓಲೆ ಏನು ಅದು ಒಳಗಡೆ ಆ ತೂತ್ ಒಳಗಡೆ ಹಾಕಿದಾಗ ನಾವು ಆ ಥ್ರೆಡ್ಡಲ್ಲಿ ಅಡ್ಡ ಬರುತ್ತೆ. ಈ ಥ್ರೆಡ್ ಅಡ್ಡ ಬರೋದ್ರಿಂದ ಆ ಏನು ಓಲೆಯ ಹಿಂಭಾಗದ ತಂತಿನ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನೋಡಿ ಕಟ್ ಮಾಡ್ಕೊಂಡ್ಬಿಟ್ಟೆ ನಾನು ಇದನ್ನು. ಈ ರೀತಿ ಗಮ್ ಬರುತ್ತೆ, ಜ್ಯುವೆಲ್ಸ್ ಹಚ್ಚೋವಂಥ ಗಮ್ಮೇ ಬರುತ್ತೆ. ಅದನ್ನು ಇದ್ರ ಮೇಲೆ ಹಚ್ಕೊಂಡು ಒತ್ತಿಬಿಟ್ರೆ ಇದು ಕೂಡ ಅಲ್ಲೇ ಸೆಟ್ ಆಗುತ್ತೆ. ಈಗ ಎರಡೂ ಕಡೆಗೂ ನಾನು ಆ ತಂತಿನ ತಕ್ಕೊಂಡು ಎರಡೂ ಓಲೆದು ತೆಗೆದುಬಿಡ್ತೀನಿ. ಈಗ ಆ ಗಮ್ಮಿನ ಸಹಾಯದಿಂದ ಹಚ್ಚಿ ಒತ್ಕೊಂಡ್ಬಿಡ್ತೀನಿ. ಇಷ್ಟೇ. ಈಗ ಫಿನಿಶಿಂಗ್ ಎಷ್ಟು ಚೆನ್ನಾಗಾಯ್ತು ನೋಡಿ. ಮುಕ್ಕೂಟ ಹೇರ್ ಸ್ಟೈಲ್ ಅಂತಾರಲ್ಲ, ಅದು ಪರಿಪೂರ್ಣವಾಗಿ ರೆಡಿ ಆಯಿತು. ಈ ರೀತಿ ಕಳಶದ ಚಂಬಲ್ಲ ಇಟ್ಟು ರೆಡಿ ಮಾಡಿಕೊಂಡಾದರೂ ನೀವು ಇಟ್ಕೊಳ್ಬೋದು. ಕೊಡಪಾನಕ್ಕೆ ನೀವು ಚಂಬಿಟ್ಬಿಟ್ಟು ಬೇಕಿದ್ದರೂ ಈ ಮುಖವಾಡವನ್ನು ಇಟ್ಕೊಂಡು ನೀವು ರೆಡಿ ಮಾಡ್ಕೊಳ್ಬೋದು. ಅಥವಾ ಡಾಲಿನ ಮಾಡ್ಕೊಂಡು ಬೇಕಿದ್ದರೂ ಈ ಮುಖವಾಡವನ್ನು ನೀವು ಇಟ್ಕೊಳ್ಬೋದು. ಈಗ ನೋಡಿ ಪರಿಪೂರ್ಣವಾಗಿ ಏನು ಮುಖವಾಡ ರೆಡಿ ಆದಮೇಲೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಇದನ್ನು ನಾನು ಡಾಲಿಗೂ ಇಟ್ಟು ತೋರಿಸ್ತೀನಿ. ಈಗ ನೋಡಿ ಚಂಬಿನ ಮೇಲೇನೂ ಕೂಡ ನಾನು ಇಟ್ಟಿದ್ದೀನಿ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಹಾಗೆಯೇ ನಾನು ಡಾಲಿಗೆ, ಅಂದರೆ ವೆಲ್ಕಮ್ ಡಾಲಿ ಇರುತ್ತಲ್ವ, ಆ ಡಾಲಿಗೂ ಕೂಡ ನಾನು ಈ ರೀತಿ ಹೇರ್ ಸ್ಟೈಲ್ ಮಾಡಿಬಿಟ್ಟು ನಾವು ಡೆಕೋರೇಷನ್ ಮಾಡಿ ಇಡ್ಬೋದು. ದೇವಿಗೂ ಕೂಡ ನಾವು ಈ ರೀತಿ ಹೇರ್ ಸ್ಟೈಲ್ ಮಾಡಿ ನಾವು ದೇವಿ ಅಲಂಕಾರವನ್ನು ಕೂಡ ನಾವು ಮಾಡ್ಬೋದು. ಇದು ನೋಡಿ ಡಾಲಿಗೆ ಈ ರೀತಿ ನಾನು
ಆಲ್ರೆಡಿ ಡಾಲಿನ ನಾನು ರೆಡಿ ಮಾಡಿಟ್ಕೊಂಡು ಈ ಮುಖವಾಡವನ್ನು ಅಂದರೆ ಈ ಹೇರ್ ಸ್ಟೈಲನ್ನು, ಈ ಮುಕುಟವನ್ನು, ಈ ಕಿರೀಟವನ್ನು ನಾನು ಆ ಡಾಲಿಗೆ ಹಾಕಿದ್ದೀನಿ. ನೀವು ಟ್ರೈ ಮಾಡ್ತೀರಾ ತಾನೇ? ಈ ಮುಕುಟವನ್ನು ಅಂದರೆ ಹೇರ್ ಸ್ಟೈಲನ್ನು ಹೇಗೆ ಮಾಡ್ತೀನಿ ಅಂತ ನೀವು ನೋಡಿದ್ರಲ್ಲ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.